ಫ್ರೆಂಡ್ಸ್, ಇಂದು ನಾನು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆದ ಟಾಪಿಕ್ ಬಗ್ಗೆ ಮಾತನಾಡುವವನಿದ್ದೇನೆ. ಅದುವೇ ಐಡಿಯಾಸ್ ಗಳ ಬಗ್ಗೆ. ನಿಜವಾಗ್ಲೂ ಐಡಿಯಾಸ್ ಗಳು ನಮ್ಮಲ್ಲಿ ಹೇಗೆ ಬರುತ್ತವೆ, ಹೇಗೆ ಕೆಲವರಲ್ಲಿ ಮಾತ್ರ ಐಡಿಯಾಸ್ ಗಳು ಹೆಚ್ಚಾಗಿ ಬರುತ್ತವೆ, ಎಲ್ಲರಲ್ಲಿ ಏಕೆ ಐಡಿಯಾಸ್ ಗಳು ಹೆಚ್ಚಾಗಿ ಬರುವುದಿಲ್ಲ ಅಂತ ಡಿಸ್ಕಸ್ ಮಾಡುವವನಿದ್ದೇನೆ. ಫ್ರೆಂಡ್ಸ್, ಬಹುಶಃ ನಿಮಗೂ ಈ ವಿಡಿಯೋದಿಂದ ಐಡಿಯಾಸ್ ಗಳನ್ನು ಹೇಗೆ ಜನರೇಟ್ ಮಾಡಬೇಕು ಅಂತ ತಿಳಿಯಬಹುದು. ಹೀಗಾಗಿ ವಿಡಿಯೋ ತಪ್ಪದೇ ನೋಡಿ. ನಂಬರ್ 1, ಎಕ್ಸ್ಪ್ಲೋರ್ ಯುವರ್ ಸೆಲ್ಫ್. ಫ್ರೆಂಡ್ಸ್, ನೀವು ಎಷ್ಟು ಫೀಲ್ಡ್ ಗಳಲ್ಲಿ ನಿಮ್ಮನ್ನು ಎಕ್ಸ್ಪ್ಲೋರ್ ಮಾಡಿಕೊಳ್ಳುತ್ತೀರೋ ಅಷ್ಟು ನಿಮಗೆ ವಿವಿಧ ಫೀಲ್ಡ್ ಗಳ ಬಗ್ಗೆ ಕ್ಯೂರಿಯಾಸಿಟಿ ಹೆಚ್ಚುತ್ತಾ ಹೋಗುತ್ತದೆ. ಹಾಗಾದ್ರೆ ಯಾವ ಫೀಲ್ಡ್ ಗಳಲ್ಲಿ ಎಕ್ಸ್ಪ್ಲೋರ್ ಮಾಡಿಕೊಳ್ಳುವುದು ಅಂತೀರಾ? ಅದು ಯಾವುದೇ ಫೀಲ್ಡ್ ಆಗಿರಬಹುದು. ಆರ್ಟ್ ಆಗಿರಬಹುದು, ಸ್ಪೇಸ್ ಆಗಿರಬಹುದು, ಮೂವೀಸ್ ಗಳ ಬಗ್ಗೆ ಆಗಿರಬಹುದು, ಸ್ಪೋರ್ಟ್ಸ್ ಗಳ ಬಗ್ಗೆ ಆಗಿರಬಹುದು, ನೇಚರ್ ಆಗಿರಬಹುದು, ಕ್ರೈಮ್ ಆಗಿರಬಹುದು. ಹೀಗೆ ಯಾವುದೇ ಫೀಲ್ಡ್ ಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಾಗ ಆಬ್ವಿಯಸ್ಲಿ ನಿಮಗೆ ಆ ಫೀಲ್ಡ್ ಗಳಲ್ಲಿ ಹೊಸ ರೀತಿಯ ಐಡಿಯಾಸ್ ಗಳು ಬರಲು ಶುರುವಾಗುತ್ತವೆ. ಉದಾಹರಣೆಗೆ, ಒಬ್ಬ ಫಿಲ್ಮ್ ಡೈರೆಕ್ಟರ್ ಅವನು ತನ್ನನ್ನು ತಾನು ಮೂವೀಸ್ ಗಳಲ್ಲಿ ಎಕ್ಸ್ಪ್ಲೋರ್ ಮಾಡಿಕೊಂಡಿದ್ದರಿಂದಲೇ ಅವನೊಬ್ಬ ಕ್ರಿಯೇಟಿವ್ ನಿರ್ದೇಶಕನಾಗಿ ಹೊಸ ಫಿಲ್ಮ್ಸ್ ಗಳನ್ನು ನಿರ್ದೇಶಿಸಲು ಸಾಧ್ಯವಾಗುತ್ತದೆ. ನಂಬರ್ 2, ಫೋಕಸ್ ಆನ್ ಪ್ರಾಬ್ಲಮ್ಸ್. ಹೌದು ಫ್ರೆಂಡ್ಸ್, ಈ ಜಗತ್ತಿನಲ್ಲಿನ ಪ್ರತಿಯೊಂದು ಆವಿಷ್ಕಾರಗಳ ಹಿಂದಿನ ಕಾರಣ ಪ್ರಾಬ್ಲಮ್ಸ್ ಗಳೇ ಆಗಿವೆ. ಉದಾಹರಣೆಗೆ, ರಾತ್ರಿಯಲ್ಲಿ ಬೆಳಕಿನ ಕೊರತೆ ಇದ್ದಾಗ ಎಡಿಸನ್ ಬಲ್ಬ್ ಕಂಡುಹಿಡಿದ. ದೂರದ ದೇಶಗಳಿಗೆ ಸುಲಭವಾಗಿ ಹೋಗಿ ಬರಲು ರೈಟ್ ಸಹೋದರರು ವಿಮಾನವನ್ನು ಕಂಡುಹಿಡಿದರು. ಜನರಿಗೆ ಕುಳಿತಲ್ಲಿಯೇ ಹೋಟೆಲ್ಗಳಲ್ಲಿನ ತಿಂಡಿಗಳನ್ನು ನೀಡುವ ಸಲುವಾಗಿ ಸ್ವಿಗ್ಗಿ, ಝೊಮ್ಯಾಟೊದಂತಹ ಕಂಪನಿಗಳು ಹುಟ್ಟಿಕೊಂಡವು. ಪೆಟ್ರೋಲ್ನ ಬೆಲೆ ಹೆಚ್ಚುತ್ತಿರುವ ಕಾರಣ ಎಲೆಕ್ಟ್ರಿಕ್ ಬೈಕ್ ಮತ್ತು ಎಲೆಕ್ಟ್ರಿಕ್ ಕಾರ್ಗಳು ಹುಟ್ಟಿಕೊಂಡವು. ಹೀಗೆ ಈ ಉದಾಹರಣೆಗಳನ್ನು ನೋಡಿದಾಗ ನಮಗೆ ಕಂಡು ಬರುವ ಅಂಶವೆಂದರೆ, ಎಲ್ಲಿ ಒಂದು ಸಮಸ್ಯೆಯು ಉತ್ಪತ್ತಿಯಾಗುತ್ತೋ ಅಲ್ಲಿ ಒಂದು ಸೊಲ್ಯೂಷನ್ ಅಥವಾ ಐಡಿಯಾನು ಸಹ ಉತ್ಪತ್ತಿಯಾಗುತ್ತೆ. ಹೀಗೆ ನೀವು ಐಡಿಯಾಸ್ ಗಳನ್ನು ಕ್ರಿಯೇಟ್ ಮಾಡಬೇಕಾದರೆ ಮೊದಲು ಪ್ರಾಬ್ಲಮ್ಸ್ ಗಳನ್ನು ಫೈಂಡ್ ಔಟ್ ಮಾಡಿಕೊಳ್ಳಬೇಕು. ನಂಬರ್ 3, ಥಿಂಕ್ ಔಟ್ ಆಫ್ ದ ಬಾಕ್ಸ್. ಫ್ರೆಂಡ್ಸ್, ನಾವು ಎಷ್ಟು ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಮಾಡುತ್ತೇವೋ ಅಷ್ಟು ನಮಗೆ ಹೊಸ ಆಲೋಚನೆಗಳು, ಐಡಿಯಾಸ್ಗಳು ಹುಟ್ಟಿಕೊಳ್ಳುತ್ತವೆ. ನಾವು ಭಾರತದ 140 ಕೋಟಿ ಜನಸಂಖ್ಯೆಯಲ್ಲಿ ಕೇವಲ ಕೆಲವೇ ಕ್ರಿಕೆಟರ್ಸ್ ಗಳನ್ನು ಅಥವಾ ಕೆಲವೇ ಆಕ್ಟರ್ಸ್ ಗಳನ್ನು ಅಥವಾ ಕೆಲವೇ ದೊಡ್ಡ ಎಂಟರ್ಪ್ರೆನರ್ ಗಳನ್ನು ನೋಡಬಹುದು. ಏಕೆ ಹೀಗೆ? ಏಕೆಂದರೆ ಎಲ್ಲರೂ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಮಾಡದೇ ಇರುವುದು. ನೀವು ನೋಡಬಹುದು, ಯಾವ ಫೀಲ್ಡ್ ಗಳಲ್ಲಿ ಕಡಿಮೆ ಸಂಖ್ಯೆಯ ಕಾಂಪಿಟೇಟರ್ ಗಳಿರುತ್ತಾರೋ ಅಲ್ಲಿ ನೀವು ಯಶಸ್ವಿಯಾಗುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಹೀಗಾಗಿ ಮಾಸ್ ಗಿಂತ ಕ್ಲಾಸ್ ಆಗಿ ಯೋಚಿಸುವುದು ತುಂಬಾ ಮುಖ್ಯ. ನಂಬರ್ 4, ಇಂಪ್ಲಿಮೆಂಟ್ ಯುವರ್ ಐಡಿಯಾ. ಹೌದು ಫ್ರೆಂಡ್ಸ್, ನಿಮ್ಮಲ್ಲಿ ಯಾವುದೇ ಒಂದು ಐಡಿಯಾ ಬಂದ ನಂತರ ಅದನ್ನು ತಕ್ಷಣ ಬರೆದಿಟ್ಟುಕೊಳ್ಳಿ ಮತ್ತು ಸಾಧ್ಯವಾದಷ್ಟು ಆ ಐಡಿಯಾವನ್ನು ಇಂಪ್ಲಿಮೆಂಟ್ ಮಾಡಲು ಪ್ರಯತ್ನಿಸಿ. ಓಕೆ, ಆ ಐಡಿಯಾದಲ್ಲಿ ನೀವು ಯಶಸ್ಸು ಕಾಣದಿದ್ದರೂ ಪರವಾಗಿಲ್ಲ. ಆ ಐಡಿಯಾವನ್ನು ಇಂಪ್ಲಿಮೆಂಟ್ ಮಾಡುವಾಗ ನಿಮಗೆ ಮತ್ತೆ ವಿವಿಧ ಐಡಿಯಾಗಳು ಬರುವಂತ ಸಾಧ್ಯತೆ ಇರುತ್ತದೆ. ಹೀಗೆ ನೀವು ನಿಮ್ಮನ್ನು ಎಷ್ಟು ಒಂದು ಐಡಿಯಾ ಮೇಲೆ ಇನ್ವಾಲ್ವ್ ಮಾಡಿಕೊಳ್ಳುತ್ತೀರೋ ಅಷ್ಟು ನಿಮಗೆ ಮತ್ತೆ ಬೇರೆ ತರಹದ ಐಡಿಯಾಸ್ ಗಳು ನಿಮ್ಮ ತಲೆಯಲ್ಲಿ ಬರುವಂತಹ ಸಾಧ್ಯತೆ ಇರುತ್ತವೆ. ಸೊ ಫ್ರೆಂಡ್ಸ್, ಐಡಿಯಾಸ್ ಗಳ ಮೇಲಿನ ಈ ಚಿಕ್ಕ ವಿಡಿಯೋ ನಿಮಗೆ ಇಷ್ಟವಾಯಿತಂತ ತಿಳಿತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.